ಧನುರಾಶಿ ಕೆಲವರಿಗೆ ಮೇಲಧಿಕಾರಿಗಳ ಸಹಾಯ, ಅವರ ಕೃಪಾ ಕಟಾಕ್ಷ, ಹಾಗೆ ದೊಡ್ಡವರ ಒಂದು ಪ್ರಭಾವ, ಅವರ ಪರಿಚಯ, ಅವರಿಂದ ಹೇಳಿಸ್ತಕ್ಕಂತಹ ಒಂದು ವ್ಯವಸ್ಥೆ ಎಲ್ಲ ಇದ್ದರೂ ಕೂಡ ಗ್ರಹಗತಿಯ ಫಲದಿಂದ ತೊಂದರೆ ತಪ್ಪಿದ್ದಲ್ಲ ಅಂತ ಹೇಳಬೇಕು. ನಿಮ್ಮ ತಪ್ಪು ಮಾಹಿತಿ ಸಮಾಜಕ್ಕೆ ಅನರ್ಥವಾಗಿ ತಪ್ಪು ಸಂದೇಶವನ್ನು ಕೊಡ್ತಕ್ಕಂತಹದ್ದು, ಇದು ಬೇಡವಾಗಿತ್ತು ನಿಮಗೆ. ಶುಭ ಸಮಾರಂಭಗಳಲ್ಲಿ ಭಾಗವಹಿಸಬೇಕು ಅನ್ನುವಂತಹ ಸಿದ್ಧತೆಗಳಲ್ಲಿ ನೀವಿರ್ತೀರಿ. ಪ್ರೇಮಿಗಳಿಗೆ ತುಂಬ ಅನುಕೂಲಕರವಾದಂತಹ ದಿವಸ. ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಮನೆಯಲ್ಲಿ, ಪೋಷಕರಲ್ಲಿ, ದೊಡ್ಡವರಲ್ಲಿ ಅಥವಾ ಸ್ನೇಹಿತರ ಮಧ್ಯದಲ್ಲಿ ಹೇಳಿಕೊಳ್ಬೇಕು. ಆಗ ಮಾತ್ರ ಅದಕ್ಕೆ ಪರಿಹಾರವನ್ನು, ಸೂಕ್ತ ಮಾರ್ಗವನ್ನು ಹುಡುಕಲಿಕ್ಕೆ ಸಹಾಯಕವಾಗುತ್ತೆ. ವ್ಯಾವಹಾರಿಕವಾಗಿ ತೊಂದರೆಯನ್ನು ಅನುಭವಿಸಬೇಕಾದಂತಹ ದಿವಸ ಇದು. ಅಶ್ವಿನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಶುಭವಾಗಿ. ಮಕರ ರಾಶಿ, ವಿದ್ಯೆಗೆ, ವಿವಾಹಕ್ಕೆ ಇದ್ದಂತಹ ಅಡ್ಡಿ, ಆತಂಕಗಳು, ಅಡಚಣೆಗಳು ನಿಧಾನವಾಗಿ ದೂರವಾಗತ್ತೆ ಅನ್ನುವಂತಹ ಸೂಚನೆ ಈ ದಿವಸ ನಿಮಗೆ ಸಿಕ್ಕತ್ತೆ. ದೊಡ್ಡವರ ಮಾರ್ಗದರ್ಶನ ತುಂಬ ಅಗತ್ಯವಾಗಿ ಬೇಕಾದಂಥದ್ದು. ಕುಟುಂಬ ಸದಸ್ಯರ ಬಂಧುತ್ವ ಅನ್ಯೋನ್ಯವಾಗಿರುತ್ತೆ. ಕುಟುಂಬದಲ್ಲಿ ಎಲ್ಲರೂ ಕೂಡ ಹೊಂದಾಣಿಕೆಯಿಂದ ಇರತಕ್ಕಂತಹದ್ದು. ಹೊಸ ವ್ಯವಹಾರಗಳನ್ನು ಕುರಿತು ಚರ್ಚೆಯನ್ನು ನಡೆಸ್ತಕ್ಕಂತಹ ದಿವಸವಾಗುತ್ತೆ. ಯಾವುದೋ ಒಂದು ವ್ಯವಹಾರವನ್ನು ಮಾಡಬೇಕು, ಮನೆಯಲ್ಲಿ ಆ ವಿಚಾರವನ್ನು ಕೂತು ಪ್ರಸ್ತಾಪ ಮಾಡಿ ಇದನ್ನು ಮಾಡುವಂಥದ್ದು ಹೇಗೆ, ಏನು, ಎತ್ತ, ಅದರ ಬಗ್ಗೆ ಸರಿಯಾದಂತಹ ಒಂದು ನಿರ್ಧಾರವನ್ನು ಎಲ್ಲರೂ ಸೇರಿ ಮಾಡುವಂಥದ್ದಾಗತ್ತೆ. ಮನಸ್ಸನ್ನು ಶುದ್ಧ ಮಾಡಿಕೊಳ್ಬೇಕು. ಮನಸ್ಸಿನಲ್ಲಿ ಯಾವುದೇ ರೀತಿಯ ಅಹಿತವಾದಂತಹ ಚಿಂತನೆಗಳು ಬರಬಾರ್ದು ಅನ್ನುವಂಥದ್ದು. ಮನೆಯಲ್ಲಿ ಆಕಸ್ಮಿಕವಾಗಿ ಅವಘಡ ಸಂಭವಿಸ್ಬೋದು, ಎಚ್ಚರಿಕೆ ಇರಲಿ. ಶ್ರೀಕೃಷ್ಣನ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ. ಕುಂಭರಾಶಿ, ಆಹಾರದ ಬಗ್ಗೆ ಎಚ್ಚರವನ್ನು ವಹಿಸಿ. ಅಲ್ಲಿ ಏನಾದರೂ ಎಚ್ಚರ ತಪ್ಪಿದ್ರಿ, ಬೇಜವಾಬ್ದಾರಿಯಿಂದ ಮನಸ್ಸಿಗೆ ಬಂದ ಹಾಗೆ ನಡ್ಕೊಂಡ್ರಿ, ದೊಡ್ಡ ಮಟ್ಟದ ತೊಂದರೆಯನ್ನು, ಸಮಸ್ಯೆಯನ್ನು ಅನುಭವಿಸಬೇಕಾಗುತ್ತೆ. ಮನೆಯಲ್ಲಿ ವಿವಾಹದ ವಿಚಾರ ಪ್ರಸ್ತಾಪಕ್ಕೆ ಬರುವಂಥದ್ದಿದೆ. ಬೇರೆಯವರ ಆಶ್ರಯದಲ್ಲಿ ಇರುವವರೆಗೆ ಅದರ ಬೆಲೆ ನಿಮಗೆ ಗೊತ್ತಾಗದೇ ಇರತಕ್ಕಂತಹದ್ದು. ಎಷ್ಟರ ಮಟ್ಟಿಗೆ ನಿಮ್ಮನ್ನು ಕಾಪಾಡಿದ್ದಾರೆ, ರಕ್ಷಣೆಯನ್ನು ಕೊಟ್ಟಿದ್ದಾರೆ ಅನ್ನುವಂಥದ್ದು. ನೀವು ಪ್ರತ್ಯೇಕವಾದ್ರಿ, ಒಂಟಿಯಾದ್ರಿ, ಏಕಾಂಗಿ ಆದ್ರಿ, ಅದರ ಬೆಲೆ ಆಗುವಂತಹ ತೊಂದರೆಯನ್ನು ನೋಡಬೇಕಾಗತ್ತೆ. ಆಲಸ್ಯ ನಿಮಗೆ ತೊಂದರೆಯನ್ನು ಉಂಟು ಮಾಡ್ತಕ್ಕಂಥದ್ದು. ಆದಾಯ ಅಥವಾ ಹಣ ಇದರ ಹಿಂದೆ ಹೋಗಿ ನಿಮ್ಮ ಗೌರವವನ್ನು ನೀವು ಹಾಳು ಮಾಡಿಕೊಳ್ತೀರಿ. ಗೌರವಯುತವಾದಂತಹ ಆದಾಯ ಬಂದರೆ, ಲಾಭ ಸಿಕ್ಕಿದರೆ ಅದು ಮೆಚ್ಚಬೇಕಾದಂಥದ್ದು. ಕೆಂಪು ಬಣ್ಣದ ವಸ್ತ್ರವನ್ನು ಧಾರಣೆ ಮಾಡೋದರಿಂದ ತೊಂದರೆಯಾಗತ್ತೆ, ಅದರ ಬಗ್ಗೆ ಗಮನ ಇರಲಿ. ಹೊಸ ಸಾಧನೆಯನ್ನು ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ, ಗುರಿಯನ್ನು ತಲುಪೋದಕ್ಕಾಗೋದಿಲ್ಲ. ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳು, ಪೂರಕವಾದಂತಹ ಒಂದು ಆ ವಾತಾವರಣವನ್ನು ಸೃಷ್ಟಿ ಮಾಡಿಕೊಳ್ಬೇಕಾದಂಥದ್ದು ಮುಖ್ಯವಾಗುತ್ತೆ. ಮಕ್ಕಳ ಯಶಸ್ಸಿನ ಬಗ್ಗೆ ಗಮನ ಇರಲಿ ಅನ್ನುವಂಥದ್ದು. ಮೃತ್ಯುಂಜಯನನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಅಪಶಕುನಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ. ಬೇರೆ ಬೇರೆ ಅನುಕೂಲತೆಗಳು ಇದ್ದರೂ ಕೂಡ ಮಾನಸಿಕವಾದಂತಹ ಅಸಮಾಧಾನ, ಕೊರತೆ ನಿಮಗೆ ಹೆಚ್ಚಾಗಿ ಕಾಡುವಂಥದ್ದಾಗತ್ತೆ. ಪ್ರಯಾಣವನ್ನು ಮಾಡಲೇಬೇಡಿ, ತುಂಬ ಅನಿವಾರ್ಯ, ತುಂಬ ಅಗತ್ಯ ಅನ್ನುವಂಥದ್ದಕ್ಕೆ ಆದ್ಯತೆ ನೀಡಿ. ದೈಹಿಕವಾಗಿ, ಮಾನಸಿಕವಾಗಿ ಒತ್ತಡಗಳು ಆರೋಗ್ಯದ ಮೇಲೆ ಹೆಚ್ಚಿನ ಪರಿಣಾಮವನ್ನು ಬೀರುತ್ತೆ. ಇದು ನಿಮಗೆ ಗೊತ್ತಿಲ್ಲ ಅಂತಲ್ಲ, ಗೊತ್ತಿರುತ್ತೆ. ಆದರೂ ಕೂಡ ಆ ಕ್ಷಣದಲ್ಲಿ ಏನೂ ಕೂಡ ಗೊತ್ತಾಗದೇ ಇರುವ ಹಾಗೆ ನಿಮ್ಮ ಜೀವನದಲ್ಲಿ ಈ ದಿವಸ ಕೆಲವು ಸಂದರ್ಭಗಳು ನಡೆದು ಹೋಗಬಹುದು ಅನ್ನುವಂಥದ್ದು. ಪ್ರೇಮಿಗಳಲ್ಲಿ ಪರಸ್ಪರ ಅರ್ಥ ಮಾಡಿಕೊಳ್ಳದಲೇ ಜಗಳಕ್ಕೆ ಅವಕಾಶಗಳಾಗತ್ತೆ. ಕೆಲಸದಲ್ಲಿ ಬೇಜವಾಬ್ದಾರಿತನವನ್ನು ಯಾವುದೇ ಕಾರಣಕ್ಕೂ ತೋರಿಸಬೇಡಿ. ಜವಾಬ್ದಾರಿಯಿಂದ ವರ್ತಿಸಬೇಕಾದಂಥದ್ದು ಅತಿ ಮುಖ್ಯವಾಗುತ್ತೆ. ಕುಲದೇವತಾ ಪ್ರಾರ್ಥನೆಯನ್ನು ಮಾಡಿ ಶುಭವಾಗಿ.